ಸರ್ ಈಗ ಎ ಐ ಟ್ರೆಂಡು. ಎ ಐಲಿ ಇಟ್ಕೊಂಡ್ಬಿಟ್ಟು ನಾನು ನನ್ನ ತಲೆಯಲ್ಲಿ ಒಂದು ರಫ್ ಥಾಟ್ಸ್ ಎ ಐ ಕೊಟ್ಬಿಟ್ರೆ ಅದೊಂದು ಸ್ಟೋರಿ ಮಾಡುತ್ತೆ. ಅಂಥ ವರ್ಡಲ್ಲಿ ನೀವು ಹೇಗೆ ಕಾಂಪೀಟ್ ಮಾಡ್ತೀರಾ? ಫ್ಯೂಚರ್ ನೋಡಿದಾಗ ನಿಮ್ಗೆ ಅನ್ಸುತ್ತಾ ಸರ್ ರೈಟರ್ಸ್ ಕಮ್ಮಿ ಆಗ್ತಾ ಹೋಗ್ತಾರ ಅಂತ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಒಂದು ಥಾಟ್ ಅಂತೂ ಒಂದು ಭಯದ ಥಾಟ್ ಅಂತೂ ಬರುತ್ತೆ. ಬಿಕಾಸ್ ಇವಾಗ ಜಾಬ್ ಲೇವರ್ಸೇ ನಾವು ಬೇರೆ ಅವ್ರಿಗೆ ಅಮೆಝಾನ್ ಅಲ್ಲಿ ಇಲ್ಲಿ ನೋಡ್ತಿರೋದ್ರಿಂದ ಅದು ಹೆಂಗೆ ಟೇಕ್ ಓವರ್ ಆಗಿದೆ ಅನ್ನೋದನ್ನ ನೋಡಿದ್ರೆ ಭಯ ಅಂತೂ ಆಗುತ್ತೆ. ಬಟ್ ಡೆಫಿನೆಟ್ಲಿ ನಾವು ಎಷ್ಟೇ ವರ್ಷ ಆಗಲಿ ಎಷ್ಟೇ ಇದಾಗ್ಲಿ ಕೆನಾಟ್ ರಿಪ್ಲೇಸ್ ಹ್ಯೂಮನ್ ಥಿಂಕಿಂಗ್, ಮೇನ್ಲಿ ಬಿಕಾಸ್ ಆಫ್ ದ ಎಮೋಷನ್ಸ್. ಸೊ ಆ ರೈಟಿಂಗ್ ಇದರಲ್ಲಿ ಈಗ ಅಟ್ ಪ್ರೆಸೆಂಟ್ ತುಂಬಾ ಏನು ಎ ಐ ಡಿಪೆಂಡೆಂಟ್ ಯಾರು ಇಲ್ಲ. ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ, ನನ್ನ ಅಕ್ಕಪಕ್ಕ ಇಂಡಸ್ಟ್ರಿಯಲ್ಲಿ ನೋಡಿದ್ರು ಅದ್ರ ಮೇಲೆ ಡಿಪೆಂಡೆಂಟ್ ಯಾರು ಇಲ್ಲ. ಬಟ್ ಡೆಫಿನೆಟ್ಲಿ ನಾನು ನೋಡ್ತಿರೋ ಪ್ರಕಾರ ಐಡಿಯಾ ಜನರೇಷನ್ಸ್ ಆ್ಯಂಡ್ ಕಾನ್ಸೆಪ್ಟ್ ಜನರೇಷನ್ಸ್ ಆ್ಯಂಡ್ ಅದನ್ನ ಲೈಕ್ ಟ್ರಾನ್ಸ್ಲೇಟಿಂಗ್ ಆರ್ ರೈಟಿಂಗ್ ಇನ್ ಟು ವಿಜುವಲ್ಸ್, ಸೊ ಅದನ್ನೆಲ್ಲ ಆಲ್ರೆಡಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ರೈಟಿಂಗ್ಗೆ ಅಂತ ಐ ಥಿಂಕ್ ವಿ ಆರ್ ಸೇಫ್, ರೈಟರ್ಸ್ ಆರ್ ಸೇಫ್ ಅಂತ ಅನ್ಸುತ್ತೆ. ಒರಿಜಿನಾಲಿಟಿ ಕಡೆಯಿಂದ ಬರೋದೇ ಎಮೋಷನ್ಸ್ ಇಂದ, ನಮ್ಮ ಹ್ಯೂಮನ್ ವ್ಯಾಲ್ಯೂಸ್ ಇಂದ. ಜನಕ್ಕೆ ಇವತ್ತು ಎ ಐ ಫಿಲ್ಮ್ ಅಂದ್ರೆ ಈಗ ಎಕ್ಸಾಂಪಲ್ ರೋಬೋಟ್ ಇರೋಂಥ ಫಿಲ್ಮ್ಸ್ ನಾವು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ಕೋರ್ ಎಮೋಷನ್ಸ್ ಇರೋ ಫಿಲ್ಮ್ಸ್, ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್, ವ್ಯಾಲ್ಯೂಸ್ ಇರೋ ಫಿಲ್ಮ್ಸ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ನೋಡಿದ್ರೆ ಇದೇ ಯಾವಾಗಲೂ ವಿನ್ ಆಗೋದು. ಸೊ ಡೆಫಿನೆಟ್ಲಿ ನಮ್ಗೆ ಅದನ್ನ ಯೂಸ್ ಮಾಡ್ಕೊಬೋದು, ಯೂಸ್ ಮಾಡ್ಕೊಳ್ಳಲ್ಲ ಅಂತೇನಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಟೇಕಿಂಗ್ ಓವರ್ ಜಾಬ್ಸ್ ಆ್ಯಂಡ್ ರೈಟರ್ಸ್ ಕಮ್ಮಿ ಆಗೋದು ಈಸ್ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಇನ್ನೇನು ಬೇಕಿರೋ ಆಗ್ಬೋದು, ಬೇರೆ ನೀನು ಟೆಕ್ಕಿಗಳನ್ನ ನೀನು ರಿಪ್ಲೇಸ್ ಮಾಡ್ತೀಯಾ, ಏನು ಬೇಕಿರೋ ಮಾಡ್ಬೋದು. ಬಟ್ ರೈಟರ್ಸ್ನ ರಿಪ್ಲೇಸ್ ಮಾಡೋದು ಕಷ್ಟ. ಹಾರ್ಟ್ ಆಫ್ ದ ಮೂವಿ, ಒಂದು ಮೂವಿ ಮಾಡಿದಾಗ ಅವರು